ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇವೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಇವತ್ತು ಗ್ರಹಣ ಕಾಲದಲ್ಲಿ ಮಾಡುವಂತಹ ಸಿದ್ಧಿಯ ಬಗ್ಗೆ ಹೇಳ್ತೀನಿ. ಯಾಕೆ ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಮಾಡ್ಕೋಬೇಕು? ನೋಡಿ, ಇವಾಗ ಚಂದ್ರಗ್ರಹಣ ಬರ್ತಾ ಇದೆ. ಈ ಚಂದ್ರಗ್ರಹಣದಲ್ಲಿ ವಿಶೇಷವಾಗಿ ಹೋಳಿ ಹುಣ್ಣಿಮೆ ದಿವಸ ಬರ್ತಾ ಇದೆ. ಅದೇನು ನಮಗೆ ಗ್ರಹಣ ಅಂತಕ್ಕಂಥದ್ದೇ ಬಹಳ ವಿಶೇಷ. ಗ್ರಹಣ ಕಾಲದಲ್ಲಿ ನಾವು ಸಿದ್ಧಿಗೆ ಕೂತ್ಕೊಂಡಾಗ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಸಿದ್ಧಿ ಮಾಡೋದು ಒಂದೇ, ಆ ಗ್ರಹಣ ಕಾಲದಲ್ಲಿ ಕೂತ್ಕೊಂಡು ಒಂದೇ ಒಂದು ದಿವಸ ಸಿದ್ಧಿ ಮಾಡೋದು ಒಂದೇ. ಆದರೆ ಮೈಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಚಂದ್ರ ಅನ್ನೋನು ಮನಕಾರಕ, ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾನೆ. ಈ ಥರ ಅಲ್ಲೋಲ ಕಲ್ಲೋಲ ಮಾಡುವಂತಹ ಮನಸ್ಸನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು, ಇಲ್ಲ ನಾನು ಈ ಸಿದ್ಧಿ ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ವಿಚಾರ ನಿಮಗಿದ್ರೆ ನೀವು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ಬೋದು. ಯಾವ ಸಾಧನೆ ತುಂಬ ಶ್ರೇಷ್ಠ ಅನ್ನೋದಾದರೆ, ಮೊದಲನೇದಾಗಿ ಯಕ್ಷಿಣಿ ಸಾಧನೆಯನ್ನು ನೀವು ಮಾಡ್ಕೋಬೋದು. ಕೆಲವು ಯಕ್ಷಿಣಿಯರನ್ನ ನೀವು ಮರದ ಕೆಳಗಡೆ ಕೂತ್ಕೊಂಡು, ಮನೆಯಲ್ಲಿ ದೇವ್ರ ಮನೆ ಹತ್ರ ಕೂತ್ಕೊಂಡು, ನಿಮಗೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕೂತ್ಕೊಂಡು ಮಾಡುವಂಥ ಸಾಧನೆಗಳಿದೆ. ಭೈರವಿ ಅಥವಾ ಭೈರವ ಸಾಧನೆ, ಯೋಗಿನಿ ಸಾಧನೆ, ಆಂಜನೇಯನ ಸಾಧನೆ, ಮತ್ತು ವಿಶೇಷವಾಗಿ ಕಾಳಿ ಸಾಧನೆ. ಈ ಕಾಳಿ ಸಾಧನೆಯನ್ನು ಮಾಂತ್ರಿಕರು ಮಾಡೇ ಮಾಡ್ತಾರೆ ಗ್ರಹಣ ಕಾಲದಲ್ಲಿ. ಹಾಗಾಗಿ ಗ್ರಹಣ ಕಾಲದಲ್ಲಿ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಅದು ಜೀವನದಲ್ಲಿ ಬಹಳ ಅದ್ಭುತ ಫಲವನ್ನು ಕೊಟ್ಬಿಡುತ್ತೆ. ನೀವು ಗ್ರಹಣ ಕಾಲದಲ್ಲಿ ಪ್ರಾರಂಭ ಮಾಡುವಂತಹ ಯಾವುದೇ ಸಾಧನೆಗಳಿರ್ಬೋದು, ಅದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ರಿಲೀಫನ್ನು ಕೊಡುತ್ತೆ. ನಿಮ್ಮ ಒಂದು ಜೀವನದಲ್ಲಿರುವಂತಹ ಕಷ್ಟಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾಡುವಂಥ ವಿಶೇಷ ಅದ್ಭುತ ಅದು ಗ್ರಹಣ. ಹಾಗಾಗಿ ನೀವು ಗ್ರಹಣ ಕಾಲದಲ್ಲಿ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಕಂಟ್ರೋಲ್ ಇಟ್ಕೊಂಡು ಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಮಧ್ಯಮ ಕಾಲ, ಇದೆಲ್ಲ ನಿಮಗೆ ಟಿ ವಿಗಳಲ್ಲಿ, ಪಂಚಾಂಗದಲ್ಲಿ, ಕ್ಯಾಲೆಂಡ್ರಲ್ಲಿ ಎಲ್ಲ ಕೊಡ್ತಾ ಇರ್ತಾರೆ. ಈ ಸಮಯವನ್ನು ನೋಡ್ಕೊಳ್ಳಿ. ನಾನು ಇಂಥದ್ದೇ ಪರ್ಟಿಕ್ಯುಲರ್ ಗ್ರಹಣ ಅಂತ ಹೇಳ್ತಾ ಇಲ್ಲ. ಯಾವ ತಿಂಗಳಲ್ಲಿ ಬೇಕಾದ್ರೂ ಬರಲಿ, ಯಾವ ದಿನದಲ್ಲಾದ್ರೂ ಬರಲಿ, ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಗ್ರಹಣ ಸ್ಟಾರ್ಟ್ ಆಗೋ ಒಂದು 10 ನಿಮಿಷದ ಹಿಂದೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತ್ಕೊಂಡು ಆ ದೇವರನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಮನಸ್ಸಲ್ಲಿ ಇರಬಾರ್ದು. ಆ ಥರ ಕೂತ್ಕೊಂಡು ಮಾಡಿದ್ದೇ ಆದರೆ ಗ್ರಹಣ ಕಾಲದಲ್ಲಿ ಮಾಡುವ ಸಾಧನೆಗೆ ತಕ್ಕ ಪ್ರತಿಫಲ ನಿಮಗೆ ವಿಶೇಷವಾಗಿರ್ತಕ್ಕಂಥ ನೀವು ಆರಾಧಿಸುವಂಥ ದೇವರು ಕೊಡ್ತಾರೆ. ನಿಮಗೆ ಇಷ್ಟವಾಗುವಂತಹ ದೇವರನ್ನ ನೀವು ಒಂದು ಪ್ರಾರ್ಥನೆ ಆರಾಧನೆ ಮಾಡ್ಕೋಬೋದು. ಹುಣ್ಣಿಮೆಯಲ್ಲಿ ಆಗುವಂತಹ ಗ್ರಹಣಗಳು ದೇವಿಯರದು ಒಂದು ಸಿದ್ಧಿ ಸಾಧನೆಗಳು, ನಾಗಿನಿ ಸಾಧನೆ, ನಾಗ ಸಾಧನೆಯನ್ನು ಮಾಡ್ಕೋಬೋದು. ಮತ್ತು ವಿಶೇಷವಾಗಿ ಗರುಡನ ಒಂದು ಸಿದ್ಧಿ ಸಾಧನೆ, ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ. ಇನ್ನು ಅಮಾವಾಸ್ಯೆ ದಿನ ಕಾಳಿ, ಭೈರವ, ಯೋಗಿನಿ, ಯಕ್ಷಿಣಿ ಇವೆಲ್ಲವೂ ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ಸಿದ್ಧಿ ಸಾಧನೆಗೆ ಕೂತ್ಕೋಬೇಕಾದ್ರೆ ಬಹಳ ಮುಖ್ಯವಾಗಿ ಭಕ್ತಿ, ಶ್ರದ್ಧೆ ಮತ್ತು ಅದಕ್ಕೆ ಗುರುಗಳು ಏನು ಹೇಳಿದ್ದಾರೆ, ಯಾವ ಯಂತ್ರವನ್ನು ನೀವು ಇಟ್ಕೋಬೇಕು, ಅದನ್ನೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿಗಳು ಡಿಸ್ಟರ್ಬ್ ಮಾಡೋದು, ನಿಮ್ಮ ದೋಷ ಶಾಪಗಳೇ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತವೆ. ಒಂದು ಬೆಕ್ಕಿನ ರೂಪದಲ್ಲೋ, ಇಲ್ಲ ನಿಮ್ಮ ಅಜ್ಜಿ ರೂಪದಲ್ಲೋ, ತಾಯಿ ರೂಪದಲ್ಲೋ, ಅಪ್ಪನ ರೂಪದಲ್ಲೋ ಏನೋ ಒಂದು ಬಂದು ನಿಮಗೆ ಡಿಸ್ಟರ್ಬ್ ಮಾಡಿ ನಿಮ್ಮ ಸಾಧನೆಗೆ ಅಡ್ಡಿಯನ್ನು ಮಾಡ್ತವೆ. ಹಾಗಾಗಿ ಆ ಸಾಧನೆ ನಿಮಗೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಯಂತ್ರಕ್ಕೆ ಶಕ್ತಿಯನ್ನು ಕೊಟ್ಟು ಯಂತ್ರದ ಮೂಲಕ ನೀವು ಈ ಸಾಧನೆಗೆ ಅಂತ ಹೇಳಿ ಕೂತ್ಕೊಳ್ಳಿ. ನಿಮಗೆ ಬಹಳ ಒಂದು ಶ್ರೇಯಸ್ಸು, ಅಭಿವೃದ್ಧಿ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಹೆಚ್ಚಿಗೆ ವಿವರ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ, ಖಂಡಿತವಾಗ್ಲೂ ಕೊಡ್ತೀವಿ. ನಮಸ್ಕಾರ.